ಇಲ್ಲಿ ಏನ್ ಕೊಟ್ಟಿದ್ದಾರೆ ನೋಡ್ರಿ, ಆಡ್ ದ ಫಾಲೋಯಿಂಗ್ ಅಂತ ಕೊಟ್ಟಿದ್ದಾರೆ. ಫಸ್ಟ್ ಕ್ವಶನ್ ಏನ್ ಕೊಟ್ಟಿದ್ದಾರೆ ನೋಡ್ರಿ, ಫಸ್ಟ್ ಕ್ವಶನ್ ಬಂದ್ಬಿಟ್ಟು ಎ ಬಿ ಮೈನಸ್ ಬಿ ಸಿ ಕಮ ಬಿ ಸಿ ಮೈನಸ್ ಸಿ ಎ ಕಮ ಸಿ ಎ ಮೈನಸ್ ಎ ಬಿ ಅಂತ ಕೊಟ್ಟಿದ್ದಾರೆ. ಓಕೆ, ಇಲ್ಲಿ ಆಡ್ ಅಂತ ಕೊಟ್ಟಿದ್ದಾರೆ ಅಂದ್ರೆ ಕಮ ಇದ್ದಲ್ಲೆಲ್ಲ ಏನ್ ಮಾಡ್ಬೇಕು, ಆಡ್ ಬರ್ಕೋಬೇಕು ಅಂದ್ರೆ ಪ್ಲಸ್ ಸೈನ್. ಎ ಬಿ ಮೈನಸ್ ಬಿ ಸಿ ಕಮ ಇದ್ದಲ್ಲಿ ಪ್ಲಸ್ ಬರೀರಿ, ಬಿ ಸಿ ಮೈನಸ್ ಸಿ ಎ ಕಮ ಇದ್ದಲ್ಲಿ ಪ್ಲಸ್ ಬರೀರಿ, ಸಿ ಎ ಮೈನಸ್ ಎ ಬಿ. ಓಕೆ, ಈಗ ನೆಕ್ಸ್ಟ್ ಏನ್ ಮಾಡ್ಬೇಕು, ಲೈಕ್ ಟರ್ಮ್ಸ್ ನೋಡ್ರಿ. ಇಲ್ಲಿ ಎ ಬಿ ಇದೆ, ಇಲ್ಲಿ ಎ ಬಿ ಇದೆ, ಇಲ್ಲಿ ಪ್ಲಸ್ ಎ ಬಿ ಇದೆ. ನೀವು ನೋಡಿದ್ರೆ ಇಲ್ಲಿ ಪ್ಲಸ್ ಎ ಬಿ ಇದೆ, ಇದು ಮೈನಸ್ ಎ ಬಿ ಇದೆ. ಸೊ ಅವಾಗ ಏನಾಗುತ್ತೆ, ಪ್ಲಸ್ ಎ ಬಿ ಮೈನಸ್ ಎ ಬಿ ಕ್ಯಾನ್ಸಲ್ ಆಯ್ತು. ಆಮೇಲೆ ಬಿ ಸಿ, ಇನ್ನೊಂದು ಬಿ ಸಿ ಇಲ್ಲಿದೆ, ಪ್ಲಸ್ ಬಿ ಸಿ ಮೈನಸ್ ಬಿ ಸಿ ಕ್ಯಾನ್ಸಲ್ ಆಗುತ್ತೆ. ಪ್ಲಸ್ ಸಿ ಎ ಮೈನಸ್ ಸಿ ಎ ಇದು ಕೂಡ ಕ್ಯಾನ್ಸಲ್ ಆಗುತ್ತೆ. ಎಲ್ಲ ಕ್ಯಾನ್ಸಲ್ ಆದ್ರೆ ಆನ್ಸರ್ ಏನು, 0. ಓಕೆ, ಫಸ್ಟ್ ಆನ್ಸರ್ ಬಂದ್ಬಿಟ್ಟು 0. ಓಕೆ, ಈಗ ಇದನ್ನ ಎರೇಸ್ ಮಾಡ್ತೀನಿ. ಈಗ ಸೆಕೆಂಡ್ ಕ್ವಶನ್ ನೋಡ್ರಿ, ಕಮ ಇದ್ದಲ್ಲೆಲ್ಲ ಏನ್ ಬರಿಬೇಕು, ಪ್ಲಸ್ ಬರಿಬೇಕು. ಓಕೆ, ಸೊ ಎ ಮೈನಸ್ ಬಿ ಪ್ಲಸ್ ಎ ಬಿ ಪ್ಲಸ್ ಬಿ ಮೈನಸ್ ಸಿ ಪ್ಲಸ್ ಬಿ ಸಿ ಪ್ಲಸ್ ಸಿ ಮೈನಸ್ ಎ ಪ್ಲಸ್ ಎ ಸಿ. ಓಕೆ, ನಾನು ಇಲ್ಲಿ ಕಮ ಇದ್ದಲ್ಲೆಲ್ಲ ಏನು, ಕಮ ಇದ್ದಲ್ಲೆಲ್ಲ ಪ್ಲಸ್ ಬರ್ದಿದ್ದೀನಿ, ಯಾಕಂದ್ರೆ ಆಡ್ ದ ಫಾಲೋಯಿಂಗ್ ಕೊಟ್ಟಿರೋದಕ್ಕೆ. ಓಕೆ, ಈಗ ಲೈಕ್ ಟರ್ಮ್ಸ್ ನೋಡ್ರಿ, ಇಲ್ಲೊಂದು ಎ ಇದೆ, ಇಲ್ಲೊಂದು ಎ ಇದೆ. ಓಕೆ, ಸೊ ಎ ಎ. ಓಕೆ, ಇಲ್ಲಿ ಪ್ಲಸ್ ಎ ಇದೆ, ಇಲ್ಲಿ ಮೈನಸ್ ಎ ಇದೆ, ಅದು ಕ್ಯಾನ್ಸಲ್ ಆಗುತ್ತೆ. ನೆಕ್ಸ್ಟ್ ಬಿ, ಇನ್ನೊಂದ್ ಕಡೆ ಬಿ ಎಲ್ಲಿದೆ ನೋಡ್ರಿ, ಇಲ್ಲಿದೆ. ಸೊ ಪ್ಲಸ್ ಬಿ ಮೈನಸ್ ಬಿ ಕ್ಯಾನ್ಸಲ್ ಆಗುತ್ತೆ. ಆಮೇಲೆ ಈಗ ನೀವು ನೋಡಿದ್ರೆ ಮೈನಸ್ ಸಿ ಪ್ಲಸ್ ಸಿ ಇದೆ. ಓಕೆ, ಪ್ಲಸ್ ಸಿ ಮೈನಸ್ ಸಿ ಕ್ಯಾನ್ಸಲ್ ಆಗುತ್ತೆ. ಈಗ ಏನೇನು ಉಳಿದಿದೆ ನೋಡ್ರಿ, ಎ ಬಿ ಉಳಿದಿದೆ, ಬಿ ಸಿ ಉಳಿದಿದೆ, ಆಮೇಲೆ ಬಿ ಸಿ, ಆಮೇಲೆ ಎ ಸಿ ಉಳಿದಿದೆ. ಓಕೆ, ಸೊ ಇದು ಬಂದ್ಬಿಟ್ಟು ಇದು ಆನ್ಸರ್. ಯಾಕಂದ್ರೆ ಇದು ಮುಂದೆ ಲೈಕ್ ಟರ್ಮ್ಸ್ ಇಲ್ಲ, ಅದನ್ನ ಆಡ್ ಮಾಡಕ್ ಬರಲ್ಲ, ಇಷ್ಟೇ ಆನ್ಸರ್. ಓಕೆ, ಸೊ ಇದ್ರ ಆನ್ಸರ್ ಏನು, ಎ ಬಿ ಪ್ಲಸ್ ಬಿ ಸಿ, ಎ ಬಿ ಪ್ಲಸ್ ಬಿ ಸಿ ಪ್ಲಸ್ ಎ ಸಿ. ಓಕೆ, ಈಗ ಇದನ್ನ ಎರೇಸ್ ಮಾಡ್ತೀನಿ. ಈಗ ಥರ್ಡ್ ಕ್ವಶನ್ ನೋಡ್ರಿ, ಏನ್ ಕೊಟ್ಟಿದ್ದಾರೆ, 2p² ಮೈನಸ್ 3pq ಪ್ಲಸ್ 4 ಕಮ ಕೊಟ್ಟಿದ್ದಾರೆ, ಅಲ್ಲಿ ಕಮ ಕೊಟ್ಟಲ್ಲಿ ಪ್ಲಸ್ ಬರೀಬೇಕು. 5 ಪ್ಲಸ್ 7pq ಮೈನಸ್ 3p²q². ಓಕೆ, ಈಗ ಲೈಕ್ ಟರ್ಮ್ಸ್ ನೋಡ್ರಿ, ಇಲ್ಲಿ p²q² ಇದೆ, ಇಲ್ಲಿ p²q² ಇದೆ. ಓಕೆ, p²q² p²q² ಅವನ್ನ ಪಕ್ಕಕ್ಕೆ ಬರೆಯೋಣ. 2p²q² ಮೈನಸ್ 3p²q². ಓಕೆ, ಆಮೇಲೆ ಈಗ ಪಿ ಕ್ಯೂ ಇನ್ನೊಂದು ಎಲ್ಲಿದೆ, ಇಲ್ಲಿದೆ. ಓಕೆ, ಸೊ ಇಲ್ಲಿ ಬರಿತೀರಿ ಮೈನಸ್ 3pq ಪ್ಲಸ್ 7pq. ಆಮೇಲೆ ಇವೆರಡು ನಂಬರು ಸಪ್ರೇಟ್ ಆಗಿ ಬರ್ಬಿಡೋಣ, ಪ್ಲಸ್ 4 ಪ್ಲಸ್ 5. ಈಗ ಇವು ಲೈಕ್ ಟರ್ಮ್ಸ್ ನ ಆಡ್ ಮಾಡಿದ್ರೆ ಏನಾಗುತ್ತೆ ನೋಡ್ರಿ ಇಲ್ಲಿ. ಓಕೆ, p²q², ಒಂದು ಪ್ಲಸ್ ಒಂದು ಮೈನಸ್ ಇದ್ದಾಗ ಏನ್ ಮಾಡ್ಬೇಕು, ಗ್ರೇಟರ್ ನಂಬರ್ ಸೈನ್ ಹಾಕಿ ಸಬ್ಟ್ರಾಕ್ಟ್ ಮಾಡ್ಬೇಕು. 3 2 ಹೋದ್ರೆ ಏನ್ ಬರುತ್ತೆ, 1 ಬರುತ್ತೆ. 1 p²q². ಆಮೇಲೆ ಇಲ್ಲಿ ಕೂಡ ಏನಿದೆ, pq ಒಂದು ಮೈನಸ್ ಪ್ಲಸ್ ಇದ್ದಾಗ ಏನ್ ಮಾಡ್ಬೇಕು, ನಾವು ಗ್ರೇಟರ್ ನಂಬರ್ ಸೈನ್ ಹಾಕಿ ಸಬ್ಟ್ರಾಕ್ಟ್ ಮಾಡ್ಬೇಕು. 7 ಅಲ್ಲಿ 3 ಹೋದ್ರೆ 4, ಇಲ್ಲಿ pq ಇದೆ, pq ಬರಿತೀನಿ, ಪ್ಲಸ್ 4 ಪ್ಲಸ್ 5 ಏನಾಗುತ್ತೆ, 9 ಆಗುತ್ತೆ. ಸೊ ಇದು ಬಂದ್ಬಿಟ್ಟು ಇದ್ರದ್ದು ಆನ್ಸರ್. ಓಕೆ, ಸೊ ಇಲ್ಲಿ ಏನ್ ಬರ್ತೀನಿ, -1 p²q² ಪ್ಲಸ್ 4pq ಪ್ಲಸ್ 9. ಓಕೆ, ಆಮೇಲೆ ಇದನ್ನ ಎರೇಸ್ ಮಾಡ್ತೀನಿ. ಓಕೆ, ಫೋರ್ತ್ ಕ್ವಶನ್ ಏನ್ ಕೊಡಿದ್ರು ನೋಡ್ರಿ, L² ಪ್ಲಸ್ m² ಕಮ ಇದ್ದಲ್ಲಿ ಪ್ಲಸ್ ಬರಿತೀನಿ, m² ಪ್ಲಸ್ n² ಮತ್ತೆ ಕಮ ಇದ್ದಲ್ಲಿ ಪ್ಲಸ್, n² ಪ್ಲಸ್ L² ಕಮ ಇದ್ದಲ್ಲಿ ಪ್ಲಸ್, 2lm ಪ್ಲಸ್ 2mn ಪ್ಲಸ್ 2nl. ಓಕೆ, ಈಗ ನೋಡ್ರಿ, ಇಲ್ಲೊಂದು L² ಇದೆ, ಇಲ್ಲೊಂದು L² ಇದೆ. ಓಕೆ, L² ಪ್ಲಸ್ L² ಏನಾಗುತ್ತೆ, 2l² ಆಗುತ್ತೆ. ಯಾಕಂದ್ರೆ ಇಲ್ಲಿ ಏನಿಲ್ಲ ಅಂದ್ರೆ 1, ಇಲ್ಲಿ ಕೂಡ ಏನಿಲ್ಲ ಅಂದ್ರೆ 1, 1 ಪ್ಲಸ್ 1. ಓಕೆ, ಈಗ m² ಪ್ಲಸ್ m² ಏನಾಗುತ್ತೆ, 2m². ಯಾಕಂದ್ರೆ ಇಲ್ಲಿ ಏನಿಲ್ಲ ಅಂದ್ರೆ 1, ಇಲ್ಲಿ ಕೂಡ ಏನಿಲ್ಲ ಅಂದ್ರೆ 1, 1 ಪ್ಲಸ್ 1 2m². ಆಮೇಲೆ n² ಪ್ಲಸ್ n² ಏನಾಗುತ್ತೆ,
ಟೂ ಎನ್ ಸ್ಕ್ವೇರ್ ಆಗುತ್ತೆ. ಇಲ್ಲಿ ಏನಿಲ್ಲ ಅಂದ್ರೆ 1, ಇಲ್ಲಿ ಕೂಡ ಏನಿಲ್ಲ ಅಂದ್ರೆ 1. 1 ಪ್ಲಸ್ 1 2 ಆಯ್ತು. ನೆಕ್ಸ್ಟ್ ಈಗ ಉಳಿದಿದ್ದೇನು 2LM. ಇನ್ನೊಂದು LM ಆಯ್ತಾ? ಇಲ್ಲ. ಸೊ 2LM ಪ್ಲಸ್ 2MN. MN ಇನ್ನೊಂದಿಲ್ಲ, ಪ್ಲಸ್ 2NL. ಓಕೆ, ಇದು ಬಂದ್ಬಿಟ್ಟು ಇದ್ರದ್ದು ಸೊಲ್ಯೂಷನ್. ಓಕೆ, ಸೊ ಈ 4 ಆನ್ಸರ್ ನಾನು ಬರ್ದಿದ್ದೀನಿ. ಓಕೆ, ಸೆಕೆಂಡ್ ಕ್ವಶನ್. ಇಲ್ಲಿ 3 ಕ್ವಶನ್ ಕೊಟ್ಟಿದ್ದಾರೆ, ಎ ಬಿ ಸಿ. ಫಸ್ಟ್ ಎ ಕ್ವಶನ್ ನೋಡೋಣ. ಇಲ್ಲಿ ಏನ್ ಕೊಟ್ಟಿದ್ದಾರೆ? ಸಬ್ಟ್ರಾಕ್ಟ್, ಓಕೆ, 4a minus 7ab plus 3b plus 12 from 12a minus 9ab plus 5b minus 3. ಓಕೆ, ಸಬ್ಟ್ರಾಕ್ಟ್ ಅಂತ ಕೊಟ್ಟಾಗ ಯಾವಾಗ್ಲೂ ಫ್ರಮ್ ಆದ್ಮೇಲೆ ಏನಿದೆ ಅಲ್ಲ ಅದನ್ನು ಫಸ್ಟ್ ಬರ್ಕೋಬೇಕು. ಓಕೆ, ಫ್ರಮ್ ಆದ್ಮೇಲೆ ಏನಿದೆ? 12a minus 9ab plus 5b minus 3 ಬರೆದ್ಬಿಟ್ಟು ಆಮೇಲೆ ಮೈನಸ್ ಬರೀರಿ. ಓಕೆ, ಆಮೇಲೆ ಇದಿಷ್ಟನ್ನು ಬರಿಬೇಕು. ಓಕೆ, ಫಸ್ಟ್ ಫ್ರಮ್ ಆದ್ಮೇಲೆ ಬರಿಬೇಕು, ಆಮೇಲೆ ಮೈನಸ್ ಹಾಕ್ಬಿಟ್ಟು ಒಂದ್ ದೊಡ್ಡ ಬ್ರಾಕೆಟ್ ಓಪನ್ ಮಾಡ್ಬಿಟ್ಟು ಅದರಲ್ಲಿ ಫಸ್ಟ್ ಟರ್ಮ್ ಏನ್ ಕೊಟ್ಟಿದಾರಲ್ಲ ಅದನ್ನ ಬರ್ದ್ಬಿಡ್ಬೇಕು. ಓಕೆ, ಸೊ 4a minus 7ab plus 3b plus 12. ಓಕೆ, ಈಗ 12a minus 9ab plus 5b minus 3. ಈಗ ನೀವೇನ್ ಮಾಡ್ಬೇಕು? ಮೈನಸ್ ನ, ಓಕೆ, ಈ ಮೈನಸ್ ನ ಇವು ಎಲ್ಲಾ ನಂಬರ್ ಜೊತೆ ಮಲ್ಟಿಪ್ಲೈ ಮಾಡ್ಬೇಕು. ಏನಾಗುತ್ತೆ ನೋಡ್ರಿ, ಇವಾಗ ಮೈನಸ್ ಇಂಟು 4a ಮೈನಸ್ 4a ಆಗುತ್ತೆ. ಆಮೇಲೆ ಮೈನಸ್ ಇಂಟು ಮೈನಸ್ ಪ್ಲಸ್ 7ab ಆಗುತ್ತೆ. ಆಮೇಲೆ ಮೈನಸ್ ಇಂಟು ಪ್ಲಸ್ ಮೈನಸ್ 3b ಆಗುತ್ತೆ. ಲಾಸ್ಟ್ ಅಲ್ಲಿ ಮೈನಸ್ ಇಂಟು ಪ್ಲಸ್ ಮೈನಸ್ 12 ಆಗುತ್ತೆ. ಓಕೆ, ಈಗ ನಾವೇನ್ ಮಾಡ್ಬೇಕು? ಲೈಕ್ ಟರ್ಮ್ಸ್ ಎಲ್ಲ ಒಂದ್ ಕಡೆ ಬರೀರಿ. 12a, ಎ ಇರೋದು ಇನ್ನೊಂದು ಎಲ್ಲಿದೆ? ಇಲ್ಲಿದೆ. 12a minus 4a. ಆಮೇಲೆ ಎ ಬಿ ಇನ್ನೊಂದು ಎಲ್ಲಿದೆ? ಎ ಬಿ ಇಲ್ಲಿದೆ. ಸೊ ಏನ್ ಬರಿತೀವಿ? ಮೈನಸ್ 9ab ಪ್ಲಸ್ 7ab. ಆಮೇಲೆ ಬಿ ಇದೆ, ಇನ್ನೊಂದು ಬಿ ಎಲ್ಲಿದೆ? ಇಲ್ಲಿದೆ. ಸೊ ಏನ್ ಬರಿತೀವಿ? ಪ್ಲಸ್ 5b ಮೈನಸ್ 3b. ಆಮೇಲೆ ಮೈನಸ್ 3 ಇನ್ನೊಂದು ನಂಬರ್ ಎಲ್ಲಿದೆ? ಮೈನಸ್ 12. ಇದನ್ನ ಲಾಸ್ಟಿಗೆ ಬರ್ದ್ಬಿಡ್ತೀವಿ. ಓಕೆ, ಸೊ ಇವಾಗ ಏನಾಯ್ತು? ಇವ್ರಿಬ್ಬರನ್ನ ಸಾಲ್ವ್ ಮಾಡಿದ್ರೆ 12 ಅಲ್ಲಿ 4 ಹೋದ್ರೆ 8 ಬರುತ್ತೆ. ಆಮೇಲೆ ಇಲ್ಲೇನಿದೆ? ಒಂದು ಮೈನಸ್ ಪ್ಲಸ್ ಇದ್ದ ಗ್ರೇಟರ್ ನಂಬರ್ ಸೈನ್ ಹಾಕಿ ಸಬ್ಟ್ರಾಕ್ಟ್ ಮಾಡ್ಬೇಕು. 9 ಅಲ್ಲಿ 7 ಹೋದ್ರೆ 2 ಮೈನಸ್ 2ab. ಆಮೇಲೆ ಪ್ಲಸ್ ಮೈನಸ್ ಇದ್ದಾಗ ಗ್ರೇಟರ್ ನಂಬರ್ ಸೈನ್ ಹಾಕಿ ಸಬ್ಟ್ರಾಕ್ಟ್ ಮಾಡ್ಬೇಕು. 5b ಅಲ್ಲಿ 3b ಹೋದ್ರೆ 2b. ಆಮೇಲೆ 2 ಮೈನಸ್ ಇದ್ದ ಮೈನಸ್ ಸೈನ್ ಹಾಕಿ ಆಡ್ ಮಾಡ್ಬೇಕು. 12 ಪ್ಲಸ್ 3 15. ಓಕೆ, ಸೊ ಇದು ಬಂದ್ಬಿಟ್ಟು ಆನ್ಸರ್. ಓಕೆ, ಆನ್ಸರ್ ಬಂದ್ಬಿಟ್ಟು ಏನಿದ್ರದ್ದು? 8a minus 2ab plus 2b minus 15. ಓಕೆ, ಇದು ಫಸ್ಟ್ ಆನ್ಸರ್. ಓಕೆನಾ? ಸೊ ಇದನ್ನ ಅರೇಂಜ್ ಮಾಡ್ಬಿಡ್ತೀನಿ ಇವಾಗ. ಈಗ ಬಿ ಕ್ವಶನ್ ನೋಡೋಣ. ಓಕೆ, ಸಬ್ಟ್ರಾಕ್ಟ್ ಅಂದ್ರೆ ಏನ್ ಬರೀಬೇಕು? ಫಸ್ಟ್ ಫ್ರಮ್ ಆದ್ಮೇಲೆ ಇರೋದು ಫಸ್ಟ್ ಬರೀಬೇಕು. ಓಕೆ, ಸೊ ಫಸ್ಟ್ ಅದನ್ನ ಬರೀತೀನಿ. 5xy minus 2yz minus 2zx plus 10xyz ಮೈನಸ್ ಬರ್ದ್ಬಿಟ್ಟು ದೊಡ್ಡ ಬ್ರಾಕೆಟ್ ಓಪನ್ ಮಾಡ್ಬಿಟ್ಟು ಓಕೆ ಫಸ್ಟ್ ನಂಬರ್ ನ ಬರಿಬೇಕು. ಓಕೆ, ಫಸ್ಟ್ ನಂಬರ್ ಏನಿದೆ ನೋಡ್ರಿ? 3xy ಪ್ಲಸ್ 5yz ಮೈನಸ್ 7zx. ಓಕೆ, ಈಗ ನೆಕ್ಸ್ಟ್ ಏನಾಗುತ್ತೆ? 5xy ಮೈನಸ್ 2yz ಮೈನಸ್ 2zx ಪ್ಲಸ್ 10xyz. ಈ ಮೈನಸ್ ಇಂದ ಎಲ್ಲರ ಜೊತೆ ಮಲ್ಟಿಪ್ಲೈ ಮಾಡೋದು. ಮೈನಸ್ ಇಂಟು 3xy ಮೈನಸ್ 3xy. ಆಮೇಲೆ ಇಲ್ಲಿ ಮೈನಸ್ ಇಂಟು ಪ್ಲಸ್ ಮೈನಸ್ 5yz ಆಗುತ್ತೆ. ಆಮೇಲೆ ಇವ್ರ ಜೊತೆನೂ ಮಲ್ಟಿಪ್ಲೈ ಮಾಡೋಕು. ಮೈನಸ್ ಇಂಟು ಮೈನಸ್ ಪ್ಲಸ್ 7zx. ಓಕೆ, ಈಗ xy ಇನ್ನೊಂದು xy ಎಲ್ಲೈತೆ? ಇಲ್ಲಿದೆ. ಸೊ ಏನ್ ಬರ್ತೀನಿ? 5xy ಮೈನಸ್ 3xy. ಆಮೇಲೆ yz ಇನ್ನೊಂದು ಎಲ್ಲಿದೆ? ಇಲ್ಲಿದೆ. ಮೈನಸ್ 2yz ಮೈನಸ್ 5yz. ಓಕೆ, ಆಮೇಲೆ zx ಇನ್ನೊಂದು ಎಲ್ಲಿದೆ? ಇಲ್ಲಿದೆ. ಸೊ ಮೈನಸ್ 2zx ಪ್ಲಸ್ 7zx. ಇನ್ ಲಾಸ್ಟ್ ಉಳಿದಿದೇನು? xyz, ಅದು ಇಲ್ಲಿ ಇಲ್ಲ. ಸೊ ಅದನ್ನ ಒಂದೇ ಬರ್ಕೊಂಡ್ಬಿಡೋಣ. ಪ್ಲಸ್ 10xyz. ಈಗ ಇವ್ರಿಬ್ರನ್ನ ಸಾಲ್ವ್ ಮಾಡಿದ್ರೆ ಏನಾಗುತ್ತೆ? 5 ಅಲ್ಲಿ 3 ಹೋದ್ರೆ 2xy. ಆಮೇಲೆ yz ನೋಡ್ರಿ, 2 ಮೈನಸ್ ಇದ್ದಾಗ ಏನು? ಮೈನಸ್ ಸೈನ್ ಹಾಕಿ ಆಡ್ ಮಾಡ್ಬೇಕು. 7yz ಆಯ್ತು. ಆಮೇಲೆ ಒಂದು ಮೈನಸ್ ಪ್ಲಸ್ ಇದ್ದಾಗ ಗ್ರೇಟರ್ ನಂಬರ್ ಸೈನ್ ಹಾಕಿ ಸಬ್ಟ್ರಾಕ್ಟ್ ಮಾಡ್ಬೇಕು. 7 ಅಲ್ಲಿ 2 ಹೋದ್ರೆ 5zx ಆಯ್ತು. ಲಾಸ್ಟ್ ಏನ್ ಉಳಿತು? ಪ್ಲಸ್ 10xyz. ಓಕೆ, ಇದು ಬಂದ್ಬಿಟ್ಟು ಇದ್ರದ್ದು ಸೊಲ್ಯೂಷನ್. ಓಕೆ, ಇದ್ರ ಆನ್ಸರ್ ಬಂದ್ಬಿಟ್ಟು ಏನು? 2xy ಮೈನಸ್ 7yz
ಪ್ಲಸ್ 5zx ಪ್ಲಸ್ 10xyz. ಇದು ಬಿ ಆನ್ಸರ್. ಓಕೆ, ಈಗ ಇದನ್ನೇನು ನೋಡ್ತೀನಿ. ಈಗ ಸಿ ಕ್ವಶನ್ ನೋಡ್ರಿ. ಫಸ್ಟ್ ಏನ್ ಮಾಡ್ಬೇಕು, ಸಬ್ಟ್ರಾಕ್ಟ್ ಅಂದ ತಕ್ಷಣ ಫ್ರಮ್ ಆದ್ಮೇಲೆ ಇರೋದು ಫಸ್ಟ್ ಬರ್ಕೋಬೇಕು. ಓಕೆ, ಅದನ್ನ ಬರೀತೀನಿ. 18 ಮೈನಸ್ 3p ಮೈನಸ್ 11q ಪ್ಲಸ್ 5pq ಮೈನಸ್ 2pq ಸ್ಕ್ವೇರ್ ಪ್ಲಸ್ 5p ಸ್ಕ್ವೇರ್ ಮೈನಸ್ ಬರ್ಬಿಟ್ಟು ದೊಡ್ಡ ಬ್ರಾಕೆಟ್ ಬರ್ಬಿಟ್ಟು ಫಸ್ಟ್ ನಂಬರ್ ಬರಿಬೇಕು. ಓಕೆ, ಫಸ್ಟ್ ನಂಬರ್ ಏನಿದೆ ನೋಡ್ರಿ, 4p ಸ್ಕ್ವೇರ್ q ಮೈನಸ್ 3pq ಪ್ಲಸ್ 5pq ಸ್ಕ್ವೇರ್ ಮೈನಸ್ 8p ಪ್ಲಸ್ 7q ಮೈನಸ್ 10. ಓಕೆ, ಈಗ 18 ಮೈನಸ್ 3p ಮೈನಸ್ 11q ಪ್ಲಸ್ 5pq ಮೈನಸ್ 2pq ಸ್ಕ್ವೇರ್ ಪ್ಲಸ್ 5p ಸ್ಕ್ವೇರ್ q. ಈ ಮೈನಸ್ ಇಂದ ಎಲ್ಲರ ಜೊತೆ ಮಲ್ಟಿಪ್ಲೈ ಮಾಡ್ಬೇಕು. ಓಕೆ, ಸೊ ಮೈನಸ್ ಇಂದ ಎಲ್ಲರನ್ನ ಮಲ್ಟಿಪ್ಲೈ ಮಾಡಿದ್ರೆ ಪ್ಲಸ್ ಇರೋದು ಮೈನಸ್ ಆಗುತ್ತೆ, ಮೈನಸ್ ಇರೋದು ಪ್ಲಸ್ ಆಗುತ್ತೆ. ಓಕೆ, ಸೊ ಅವಾಗ ಏನಾಗುತ್ತೆ, ಪ್ಲಸ್ ಇರೋದು ಮೈನಸ್ ಮೈನಸ್ 4p ಸ್ಕ್ವೇರ್ q, ಈ ಮೈನಸ್ ಇರೋದು ಪ್ಲಸ್ 3pq ಆಗುತ್ತೆ, ಪ್ಲಸ್ ಇರೋದು ಮೈನಸ್ 5pq ಸ್ಕ್ವೇರ್ ಆಗುತ್ತೆ, ಮೈನಸ್ ಇರೋದು ಪ್ಲಸ್ 8p ಆಗುತ್ತೆ, ಪ್ಲಸ್ 7q ಇರೋದು ಮೈನಸ್ 7q ಆಗುತ್ತೆ, ಮೈನಸ್ 10 ಇರೋದು ಪ್ಲಸ್ 10 ಆಗುತ್ತೆ. ಈಗ ನೋಡ್ರಿ, ನಂಬರ್ ಇಲ್ಲಿ 18 ಇದೆ, ಇನ್ನೊಂದು ನಂಬರ್ ಏನಿದೆ ಇಲ್ಲಿ ನೋಡಿದ್ರೆ 10 ಇದೆ. ಓಕೆ, ಸೊ 18 ಪ್ಲಸ್ 10 3p, p ಇನ್ನೊಂದು ಎಲ್ಲಿದೆ, ಇಲ್ಲಿದೆ. ಸೊ ಮೈನಸ್ 3p ಪ್ಲಸ್ 8p. q ಇನ್ನೊಂದು ಎಲ್ಲಿದೆ ನೋಡ್ರಿ, ಇಲ್ಲಿದೆ. ಸೊ ಮೈನಸ್ 11q ಪ್ಲಸ್ ಮೈನಸ್ 11q ಮೈನಸ್ 7q. ಓಕೆ, ಆಮೇಲೆ pq ಇನ್ನೊಂದು ಎಲ್ಲಿದೆ, ಇಲ್ಲಿದೆ. ಸೊ ಪ್ಲಸ್ 5pq ಪ್ಲಸ್ 3pq. ಆಮೇಲೆ pq ಸ್ಕ್ವೇರ್ ಎಲ್ಲಿದೆ ನೋಡ್ರಿ, pq ಸ್ಕ್ವೇರ್ ಬಂದ್ಬಿಟ್ಟು ಇಲ್ಲಿದೆ. ಸೊ ಮೈನಸ್ 2pq ಸ್ಕ್ವೇರ್ ಮೈನಸ್ 5pq ಸ್ಕ್ವೇರ್. ಲಾಸ್ಟಿಗೆ ನೋಡ್ರಿ, p ಸ್ಕ್ವೇರ್ q. ಸೊ ಪ್ಲಸ್ 5p ಸ್ಕ್ವೇರ್ q ಮೈನಸ್ 4p ಸ್ಕ್ವೇರ್ q. ಈಗ 18 ಪ್ಲಸ್ 10 ಏನಾಗುತ್ತೆ, 28. ಈಗ ಒಂದು ಮೈನಸ್ ಪ್ಲಸ್ ಇದ್ದ ಗ್ರೇಟರ್ ನಂಬರ್ ಸೈನ್ ಹಾಕಿ ಸಬ್ಟ್ರಾಕ್ಟ್ ಮಾಡ್ಬೇಕು. 8 ಅಲ್ಲಿ 3 ಹೋದ್ರೆ 5p. ಎರಡು ಮೈನಸ್ ಇದ್ದ ಮೈನಸ್ ಸೈನ್ ಹಾಕಿ ಆಡ್ ಮಾಡ್ಬೇಕು. 11 ಪ್ಲಸ್ 7 ಏನಾಗುತ್ತೆ, 18 ಆಗುತ್ತೆ. ಸೊ 18q. ಆಮೇಲೆ 5pq ಪ್ಲಸ್ 3pq 8pq ಆಗುತ್ತೆ. ಎರಡು ಮೈನಸ್ ಇದ್ದಾಗ ಏನ್ ಮಾಡೋಕೆ, ಮೈನಸ್ ಸೈನ್ ಹಾಕಿ ಆಡ್ ಮಾಡೋಕೆ. 5 ಪ್ಲಸ್ 2 7pq ಸ್ಕ್ವೇರ್ ಆಯ್ತು. ಆಮೇಲೆ ಒಂದು ಪ್ಲಸ್ ಮೈನಸ್ ಇದ್ದ ಗ್ರೇಟರ್ ನಂಬರ್ ಸೈನ್ ಹಾಕಿ ಸಬ್ಟ್ರಾಕ್ಟ್. 5 ಅಲ್ಲಿ 4 ಹೋದ್ರೆ 1p ಸ್ಕ್ವೇರ್ q. ಓಕೆ, ಇದು ಬಂದ್ಬಿಟ್ಟು ಸಿ ಕ್ವಶನ್ ಆನ್ಸರ್. ಓಕೆ, ನನ್ನ ಟೀಚಿಂಗ್ ಇಷ್ಟ ಆದ್ರೆ ಈ ನಂಬರ್ಗೆ ವಾಟ್ಸಪ್ ಮಾಡ್ರಿ. ನಾನೇ ನಿಮಗೆ ಕಾಲ್ ಮಾಡ್ಬಿಟ್ಟು ನಾವು ಎದಕ್ಕೆ ವಾಟ್ಸಪ್ ಗ್ರೂಪ್ ಮಾಡೋಣ ಅನ್ಕೊಂಡಿದೀವಿ, ಅದರಿಂದ ಅಡ್ವಾಂಟೇಜಸ್ ಏನು, ಆಮೇಲೆ ನಿಮ್ ಸ್ಟಡಿಗೆ ಯಾವ ತರ ಹೆಲ್ಪ್ ಆಗುತ್ತೆ ಅದನ್ನೆಲ್ಲ ಎಕ್ಸ್ಪ್ಲೇನ್ ಮಾಡ್ತೀನಿ. ಆಮೇಲೆ ನಿಮಗೆ ಇಷ್ಟ ಆದ್ರೆ ಈ ವಾಟ್ಸಪ್ ಗ್ರೂಪ್ಗೆ ಜಾಯ್ನ್ ಆಗ್ರಿ, ಇಲ್ಲಾಂದ್ರೆ ನಿಮ್ ಇಷ್ಟ. ಬಟ್ ನೀವು ಮಾತ್ರ ಈ ನಂಬರ್ಗೆ ವಾಟ್ಸಪ್ ಮಾಡ್ರಿ. ಓಕೆ, ಆಮೇಲೆ ನನ್ನ ಚಾನಲ್ ನೀವು ಮ್ಯಾಕ್ಸಿಮಮ್ ಶೇರ್ ಮಾಡ್ರಿ, ಸೋ ದಟ್ ಎಕ್ಸಾಮ್ ಟೈಮಲ್ಲಿ ಎಲ್ಲರಿಗೂ ಹೆಲ್ಪ್ ಆಗುತ್ತೆ. ಆಮೇಲೆ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ನನ್ನ ಇನ್ಸ್ಟಾಗ್ರಾಮ್ ಚಾನಲ್ ಲಿಂಕು, ಟೆಲಿಗ್ರಾಮ್ ಚಾನಲ್ ಲಿಂಕು, ಆಮೇಲೆ ಆಲ್ಜಿಬ್ರಿಕ್ ಎಕ್ಸ್ಪ್ರೆಷನ್ ಅಂಡ್ ಐಡೆಂಟಿಟಿದು ಫುಲ್ ಲೆಸನ್ ಸಾಲ್ವ್ ಮಾಡ್ಬಿಟ್ಟು ಆ ಪ್ಲೇ ಲಿಸ್ಟ್ ಲಿಂಕ್ ನ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ, ಅದನ್ನ ನೀವು ರೆಫರ್ ಮಾಡ್ರಿ.